ಮಲಗಿದ್ದಾನೆ ನೋಡಿ, ಇನ್ನು ಬಿತ್ಕೊಂಡು ಇನ್ನು ಒದ್ದಾಡ್ಕೊಂಡು ಇದ್ದಾನೆ ಇವನು. ಬಿತ್ಕೊಂಡಲ್ಲ. ಹೆದ್ರಕೊಂಡ್ಬಿಟ್ರ ಯಾವ್ದು ದೆವ್ವ ಕೂತಿದೆ ಅಂತ? ಇದು ದೆವ್ವ ಅಲ್ಲ, ಇವಳೆ ನಮ್ಮ ಅಕ್ಕ. ಇವನು ಫೋಟೋ ಚೆನ್ನಾಗಿ ತೆಗಿತಾನೆ ಅಂದ್ಬಿಟ್ಟು ಪಾಪ ಯಾರೋ ಒಬ್ರು ಅಲ್ಲಿ ನಿಂತಿದ್ದಾರಲ್ಲ ಅಂಕಲ್ಲು, ಅವರು ಫೋನ್ ಕೊಟ್ಬಿಟ್ಟು ಹೋಗಿದ್ದಾರೆ. ಪಾಪ ಇಲ್ಲೂ ಗೊತ್ತು ಅವ್ನ ಸ್ಕಿಲ್ಸ್ ಹೆಂಗಿದೆ ಅಂತ. ನೋಡಿ ಇವಾಗ ಫೋಟೋ ತೆಗಿಯಕ್ಕೆ ಹೋಗ್ತಾ ಇದ್ದಾನೆ. ಅಡ್ವಾಂಟೇಜಸ್ ಆ್ಯಂಡ್ ಅವಳಂತೂ ನಿಮಗೆ ಗೊತ್ತೇ ಗೊತ್ತು, ಇವರು UK ಇಂದ ಬೆಸ್ಟ್ ಫ್ರೆಂಡ್ ಮದುವೆಗೆ ಬಂದಿದ್ದಾರೆ ನೋಡಿ. ಬರೀ ಮದುವೆಗೋಸ್ಕರ ಬಂದಿದೆ. ಇದು ಸುಳ್ಳು, ಇದು ಸುಳ್ಳೇನಲ್ಲ, ನಿಜಾನೇ. ಹೌದಾ? ಹೆಂಗೆ ಅನ್ನಿಸ್ತಿದೆ ಫ್ರೆಂಡ್ ಮದುವೆಗೆ ಬಂದು? ತುಂಬ ಖುಷಿ ಅನ್ನಿಸ್ತಿದೆ. ಈ ಥರ ಗೌಡ ವೆಡ್ಡಿಂಗ್, ಕುರ್ಗಿ ವೆಡ್ಡಿಂಗ್ನ ಫಸ್ಟ್ ಟೈಮ್ ನನಗೂ ಈ ಥರ ಕುರ್ಗಿ ವೆಡ್ಡಿಂಗ್ ಫಸ್ಟ್ ಟೈಮ್. ಆ್ಯಂಡ್ ಆಲ್ಸೋ ಈ ಅಕ್ಕ ನನ್ನ ಮಕ್ಕಳನ್ನ ಕಂಡಿಡಿಲ್ಲ ಅವಾಗ. ಅವಾಗ ತುಂಬ ಚಿಕ್ಕ ಹುಡುಗ ಇದ್ದ, ಇವಾಗ ತುಂಬ ಬೆಳೆಸ್ಬಿಟ್ಟ. ಏನು ಮಾಡಬೇಕು ಅಂತ ಅವ್ರಿಗೆ ಕನ್ನಡ ಬರೋದಿಲ್ಲ. ಬ್ರೋ, ಹೌ ಆರ್ ಯು ಫೀಲಿಂಗ್? ಎಸ್ ಇಟ್ ಫಸ್ಟ್. ನಮಗೂ ಎಲ್ಲ ಒಂಥರ ಫಸ್ಟ್ ಟೈಮ್. ಅವಳಿಗೆ ಏನು ಅನ್ನಿಸ್ತು ಅಂತ ಆಮೇಲೆ ಕೇಳ್ಬಿಟ್ಟು ಹೇಳ್ತೀನಿ. ಓಕೆ ಬಾ. ಫ್ರೆಂಡ್ ಮದುವೆಗೆ ಬಂದು ಏನು ಅನ್ನಿಸ್ತಿದೆ? ಓಕೆ, ಆ್ಯಂಡ್ ದಟ್ ಇಸ್ ಹಸ್ಬೆಂಡ್ ಅವ್ರು ಸ್ವಲ್ಪ ಶೈ ಅನ್ಸುತ್ತೆ. ನಿಮ್ಮ ಹಸ್ಬೆಂಡ್ ತುಂಬ ಶೈ ಅನ್ಸುತ್ತೆ. ನನ್ನ ತಟ್ಟೆಲಿ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ, ಬಟ್ ಇವಳು ತಟ್ಟೆಲಿ ನೋಡಿ ಇಷ್ಟೇ. ಕೂರ್ಗ್ ಸ್ಟೈಲ್ ಡೆಲಿಷಿಯಸ್ ಮದುವೆ ಊಟ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ. ನೆನ್ನೆನೂ ತಿಂದೆ, ಇವತ್ತು ಟ್ರೈ ಮಾಡ್ತಾಯಿದ್ದೀನಿ. ತಿಂದ್ಬಿಟ್ಟು ಹೇಳ್ತೀನಿ ಹೇಗಿತ್ತು ಅಂತ. ಬಾಯ್ ಬಾಯ್. ಅಂತೂ ಇಂತೂ ಫ್ರೆಂಡ್ ಮದುವೆ ಮುಗಿಸ್ಕೊಂಡು ವಾಪಸ್ ಬೆಂಗಳೂರು ಕಡೆ ಹೊರಡ್ತಾ ಇದ್ದೀವಿ. ಹೆಂಗೆ ಅನ್ನಿಸ್ತು ಬ್ರೋ ನಿಂಗೆ ವೆಡ್ಡಿಂಗಿಗೆ ಬಂದು? ನಾನು ಫಸ್ಟ್ ಟೈಮ್ ಕೂರ್ಗಿಸ್ ವೆಡ್ಡಿಂಗ್ನ ಅಟೆಂಡ್ ಮಾಡಿರೋದು ಆ್ಯಂಡ್ ಇಟ್ ವಾಸ್ ನೈಸ್. ತುಂಬ ಚೆನ್ನಾಗಿತ್ತು. ಬಟ್ ಸ್ವಲ್ಪ ನೀನು ರೋಡ್ ನೋಡ್ಕೊಂಡು ಗಾಡಿ ಓಡಿಸು, ಪರವಾಗಿಲ್ಲ. ತುಂಬ ಚೆನ್ನಾಗಿತ್ತು ಆ್ಯಂಡ್ ಫನ್ ಇತ್ತು ಆ್ಯಂಡ್ ಊಟ ತುಂಬ ಚೆನ್ನಾಗಿತ್ತು. ಹೌದು.
ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ವೆಡ್ಡಿಂಗ್ ಬಂದು. ಬೇಜಾರಾಗ್ತಿದೆ ಫ್ರೆಂಡಿಗೆ ಮದ್ವೆ ಆಗೋಯ್ತು ಅಂತ. ಬೇಜಾರು ಏನಕ್ಕೆ ಅಂದ್ರೆ ಪಾಪ ನಮ್ಮ ಬ್ಯಾಚ್ ಇಂದ ಇದ್ದಿದ್ದು ಫ್ರೆಂಡ್ ಅವಳೊಬ್ಳೆ, ಅವ್ರಿಗೂ ಮದ್ವೆ ಆಗೋಯ್ತು. ಇಲ್ಲ ಆಕ್ಚುಲಿ ನಿನ್ನೆ ನೈಟ್ ಎಲ್ಲ ಬ್ರೈಡ್ಸ್ ಮೇಡ್ಗೂ ಎಲ್ಲರಿಗೂ ನಂಗೂ ಜಗಳ. ಏನಕ್ಕೆ ಅಂತಂದ್ರೆ ನನ್ನ ವಯಸ್ಸು 23 ಅಂತ, ಅವ್ರು 23 ಅಲ್ಲ 26 ಅಂತ ಅವ್ರು ಹೇಳಕ್ಕೆ, ನಾನು 23 ಅನ್ನಕ್ಕೆ. ಒಂದ್ ನಿಮಿಷ ಲೊಕೇಶನ್ ಗೈಡ್ ಮಾಡ್ಬೇಕು. ಲೆಫ್ಟ್, ಎಸ್. ನನಗೆ 26 ವರ್ಷ ಅಂತೆ. ಕರ್ಮ ಲೆಕ್ಕ ಬರಲ್ಲ. ಅಲ್ಲ ಯಾರು ನಂಬೇಡಿ, ಅವನ್ಗಿನ್ನು 23 ಹೌದು ಅನ್ನೋದ್ರಲ್ಲ ಹೌದು, ನನಗಿನ್ನ 23 ಕಂಪ್ಲೀಟ್ ಆಗಿ 24 ರನ್ನಿಂಗ್. ಗೈಸ್ ಇಲ್ಲ, ಅವ್ನಿಗೆ ಆಕ್ಚುಲಿ ಏಜ್ ಬಂದು ಈಗ 25 ಕಂಪ್ಲೀಟ್ ಆಗಿ 26 ಐ ಮೀನ್ 35 ಅನ್ಬಿಡು. 24 ಕಂಪ್ಲೀಟ್ ಆಗಿ 25. ಸೊ ಯಾರ ಹುಡುಗಿ ಇದ್ರೆ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ನೋಡಿ, ಇನ್ನೊಂದು ಇಯರ್ ಅವನಿಗೂ ಮಾಡ್ಬಿಡೋಣ. ಮಾಡೋಣ ಸ್ಟ್ರೇಟಾ? ಸ್ಟ್ರೇಟ್ ಇದು ಇಟ್ಸ್ ರೈಟ್. ಹಾ ಹಿಂಗೆ ಡೌನ್ಗೆ. ಈ ಲೊಕೇಶನ್ ನೋಡ್ಕೊಂಡು ಹೋಗೋದಂತೂ ಒಂಚೂರು ಸಿಟಿಯಿಂದ ಹೈವೇ ಕನೆಕ್ಟ್ ಆಗೋ ತನಕ ಸ್ವಲ್ಪ ಕಷ್ಟ. ಆಮೇಲೆ ಹೋಗ್ತಾ ಇದೀವಿ. ಸದ್ಯಕ್ಕೆ ಇವತ್ತು ಮಳೆ ಬಂದಿಲ್ಲ, ಬಟ್ ನಿನ್ನೆ ಮಳೆ ಇದ್ರು ಏನ್ ಜನ ಅಂದ್ರೆ ಸಿಕ್ಕಪ್ಪ. ನಾನಂತೂ ಇಷ್ಟೊಂದು ಜನ ಇರ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅಷ್ಟು ಜನ ಅಂದ್ರೆ ಜನ 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 ಜನ, ಎಲ್ಲಿ ನೋಡು ಬರೀ ಜನ ಜನ ಜನ. ಸಾರಿ, ವಿಡಿಯೋ ಆಂಗಲ್ ಕರೆಕ್ಟಾಗಿ ಸಿಕ್ತಿಲ್ಲ. ಅಕ್ಕ ಓವರ್ಟೇಕ್ ಮಾಡ್ತೇಳಿ ಗಾಡಿನ. ಜನ ಎಂಟ್ರಿ ಆಗಿತ್ತು. ನನ್ನ ಫ್ರೆಂಡ್ ಹೇಳಿದ್ದು ಇದೊಂದು ಸ್ಮಾಲ್ ವೆಡ್ಡಿಂಗ್ ಇರುತ್ತೆ. ಐ ಮೀನ್ ಲೈಕ್ ಸ್ಮಾಲ್ ವೆಡ್ಡಿಂಗ್ ಅಲ್ಲ, ಸ್ಯಾಟರ್ಡೇ ಲೈಕ್ ಸ್ಮಾಲ್ ಫಂಕ್ಷನ್ ಇರುತ್ತೆ, ಸ್ಮಾಲ್ ಇವೆಂಟ್ ಇರುತ್ತೆ, ಯಾರು ಜಾಸ್ತಿ ಜನ ಇರಲ್ಲ ಅಂತ. ಓಕೆ, ಯಾರು ಇಲ್ಲ. ಬೆಳಗ್ಗೆ ಬಟ್ಟೆ ಕೊಡೋಕ್ಕೆ ಅಂತ ಹೋದಾಗ ನೋಡಿದೆ ಒಂದು ಲೈಕ್ ಕಪಲ್ ಆಫ್ ಜನ ಅಲ್ಲಿ ಇಲ್ಲಿ ಕೂತಿದ್ರು. ಐ ಥಾಟ್ ಓಕೆ ಸಿಂಪಲ್ ಅಲ್ವಾ, ಇಷ್ಟೇ ಜನ ಇರ್ತಾರೆ ಇವತ್ತಿಗೆ ಅಂತ ಅನ್ಕೊಂಡಿದ್ದು. ಬಟ್ ಆಮೇಲೆ ಒಳಗಡೆ ಹೋಗ್ತಿದಂಗೆ ನೋಡ್ತೀನಿ ಎಂತ ಜನ ಮರೆ, ಫುಲ್ ಜನ ಅಂದ್ರೆ ಜನ. ನನ್ಗೆ ಊಟನೂ ಮಾಡೋದ್ ಬೇಡ, ಏನು ಮಾಡೋದ್ ಬೇಡ, ಹುಡುಗಿನ ಮಾತಾಡಿಸ್ಬಿಟ್ಟು ಹೋಗ್ಬಿಡೋಣ ಅನ್ನೋ ತರ ಲೈಕ್ ಸೋಷಿಯಲ್ ಆಂಗ್ಸೈಟಿ ಶುರು ಆಗೋಯ್ತು ಇಬ್ರಿಗೂ ಅಷ್ಟನ ನೋಡಿ. ನಮ್ಗೆ ಏನಕ್ಕೆ ಹಂಗ್ ಫೀಲ್ ಆಯ್ತು ಅಂತ ಅಂದ್ರೆ ಅಲ್ಲಿ ಇರೋರ್ಗೆ ಎಲ್ಲಾರು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ರಿಲೇಟಿವ್ಸ್ ಕಸಿನ್ಸ್ ಎಲ್ಲರೂ ನಾವಿಬ್ರೇ ಹೋಗಿದ್ದು. ನಮ್ಗೆ ಹುಡುಗಿ ಅಂತೂ ಅಲ್ಲಿ ಮದ್ವೆ ಅಲ್ಲಿ ಬಿಸಿ ಆಗಿದ್ದಾಳೆ, ಏನ್ ಹೇಳಕ್ಕೂ ಮಾಡಕ್ಕೂ ಆಗಲ್ಲ. ಅಂಡ್ ಆಮೇಲೆ ಬ್ರೈಡ್ಸ್ ಮೇಡ್ ನ ಹುಡುಕ್ತಾ ಇದ್ದೆ, ಅವ್ರು ಸಿಕ್ಕಿದ್ರು. ಬಟ್ ಆಮೇಲೆ ಏನಾಯ್ತು, ಲೈಕ್ ಅವರೆಲ್ಲ ನನ್ನ ತುಂಬಾ ಸಣ್ಣ ವಯಸ್ಸಲ್ಲಿ ನೋಡಿದ್ದು. ಲೈಕ್ ಪ್ರೀವಿಯಸ್ ಆಗಿ ಅವ್ರು ಹೇಳ್ದಂಗೆ ಕೊಡ್ತಿರೋ ಬಿಲ್ಡಪ್ ಹೆಂಗಿತ್ತು ಅಂದ್ರೆ ಇವನ್ನ LKG ನೋಡ್ದಂಗಿತ್ತು. ಒಬ್ವಿಯಸ್ಲಿ ಒಂದು 4 years ಬ್ಯಾಕ್ 2018 ನಲ್ಲಿ ನೋಡಿದ್ದು. 18-19 ಅಲ್ಲಿ ಲಾಸ್ಟ್, 19 ಅಲ್ಲ 2018 ಅಲ್ಲಿ ಲಾಸ್ಟ್ ನೋಡಿದ್ದು ಅವ್ರು. ನನ್ನ 17-18 ಅಲ್ಲಿ 6-7 years ಆಗಿದೆ ಅವ್ರನ್ನ ನೋಡಿ. ಅದಾದ್ರ ಮೇಲೆ ಲೈಕ್ ಅವರು ಶ್ರೀ ಅಕ್ಕ ಯಾರೋ ಒಂದು ಹುಡುಗನ್ ಮಾತಾಡಿಸ್ತಾ ಇದ್ರು. ನಾನು ಹಂಗೆ ಸುಮ್ನೆ ಲೈಕ್ ಯಾರೋ ಮಾತಾಡಿಸ್ತಾರೆ, ಪ್ರಾಬ್ಲಿ ಇವ್ರು ಹುಡುಗಿ ಕಡೆಯವರ ಇರ್ಬೋದೇನೋ ಅಂತ ಅಲಗ್ ಬಲಕಲ್ಲಿ ಹೋಗಿ ಮಾತಾಡಿಸ್ದೆ ಅವ್ರನ್ನ. ಹೋಗಿ ಮಾತಾಡಿಸ್ಬಿಟ್ಟು ನೋಡ್ತೀನಿ ನೀವು ಹುಡುಗಿ ಕಡೆಯವರಾದ್ರೆ ಪಾಪ ಅವ್ರು ಮಲ್ಲೂಸ್ ಇಬ್ರು. ಶ್ರೀ ಅಕ್ಕಂಗೆ ಕನ್ನಡ ಬರುತ್ತೆ, ಬಟ್ ಅವ್ರ ಗಂಡಂಗೆ ಕನ್ನಡ ಬರಲ್ಲ. ಇಬ್ರು UK ಅಲ್ಲಿ ಸೆಟ್ಲ್ ಆಗಿರೋದು. UK ಅಂತ ಬಂದಿದ್ರು ಮದ್ವೆಗೆ ಪಾಪ. ಅವ್ರನ್ನ ಮಾತಾಡಿಸ್ದೆ ನೀವು ಹುಡುಗಿ ಕಡೆಯವ್ರ? ಹೌದು ಪೂರ್ಣಿ ಅಂತ. ನಾನು ಪೂರ್ಣಿದು ಲೈಕ್ ಫ್ಯಾಷನ್ ಡಿಸೈನಿಂಗ್ ಕ್ಲಾಸ್ಮೇಟ್ ಅಂತ ಅಂದೆ. ನೀವೇನಾಗ್ಬೇಕು ಅಂದ್ರೆ ಐ ಆಮ್ ಶ್ರೀಸ್ ಹಸ್ಬೆಂಡ್ ಅಂತ. ಲೈಕ್ ವಾಟ್, ಓ ನೈಸ್ ಅಂತ. ಹಂಗೆ ಅಲ್ಲಿಂದ ಮಾತುಕತೆ ಶುರು ಆಯ್ತು. ಆಮೇಲಿಂದ ಮದ್ವೆ ಮನೆ ಬಿಟ್ಟು ಬರಕ್ ಮನ್ಸೆ ಬರ್ತಿರ್ಲಿಲ್ಲ. ತುಂಬಾ ಕ್ಲೋಸ್ ಆದ್ವಿ ಎಲ್ಲ. ಬಟ್ ಏನ್ ಮಾಡೋದು, ವಾಪಸ್ ಊರಿಗೆ ಹೋಗ್ಲೇಬೇಕು, ಕೆಲಸ ಕಾರ್ಯಗಳಲ್ಲಿ ಮತ್ತೆ ತೊಡಗಿಸ್ಕೊಳ್ಳೇಬೇಕು. ಹಂಗಾಗಿ ಹೊರಡ್ತಾ ಇದೀವಿ. ಅಂಡ್ ಇನ್ನೊಂದು ಏನ್ ಗೊತ್ತಾ ಗೈಸ್, ಅಲ್ಲೊಬ್ರು ಆಂಟಿನೇ ಅಲ್ಲ ನೀನು ಆಂಟಿನೇ, ಅವ್ರು ನಿನ್ಕಿನ ಸ್ವಲ್ಪ ದೊಡ್ಡ ಆಂಟಿ ಆಯ್ತಾ. ಇವನ್ ದೃಷ್ಟಿಯಲ್ಲಿ ಏನ್ ಗೊತ್ತಾ, 28 ಪ್ಲಸ್ ಆದವರೆಲ್ಲ ಆಂಟಿದಿರಿ ಇವನ್ಗೆ. ಸೊ ಅದಕ್ಕೆ ಇವನ್ ಏನ್ ಮಾಡ್ತಾನೆ, 25 ಅನ್ನೋದು ಅಕ್ಸೆಪ್ಟೇ ಮಾಡ್ಕೊಂತ ಇಲ್ಲ. ಇದು 23, 22 ಅಂತ ಹೇಳ್ತಾನೆ. ನನ್ ವಯಸ್ಸಿನ ಬಗ್ಗೆ ಮಾತಾಡದ್ಬಿಟ್ಟು ಮುಂದೆ ಬೇರೆ ಮಾತಾಡ್ತಾರೈತಿ. ಅಂಡ್ ಏನ್ ಗೊತ್ತಾ, ಅಲ್ಲಿ ಯಾರೋ ಒಬ್ರು ಆಂಟಿ ಲೈಕ್ ಎಲ್ಲ ನೋಡ್ತಾ ಇದ್ವಿ. ಅಲ್ಲಿ ಏನೋ ಲೈಕ್ ಡ್ಯಾನ್ಸ್ ನಡೀತಾ ಇತ್ತು ಅವ್ರದ್ದೇನೋ. ಬಾಟಲ್ ಮೇಲೆಲ್ಲ ಬಾಟ್ಲ್ ಇಟ್ಕೊಂಡು ಎಂತ ಮಸ್ತ್ ಜನ ಮನೆಯವರು ಹುಡುಗಿ ಮನೆಯವರು ಬಾಟಲ್ ಕೊಟ್ರು. ಬಾಟಲ್ ಎಕ್ಸ್ಚೇಂಜ್ ಮಾಡ್ಕೊ. ಒಬ್ರು ಫಾಂಟಾ ಜ್ಯೂಸ್ ಕೊಟ್ರು, ಇವರು ವಿಸ್ಕಿ ಬಾಟಲ್. ಹುಡುಗಿ ಮನೆಯವರು ಅವ್ರಿಗೆ ಡ್ರಿಂಕ್ಸ್ ಕೊಟ್ಟಿರ್ಬೋದು, ಹುಡುಗರ ಮನೆಯವರು ಜಾಸ್ತಿ ಕುಡಿಬೇಡಿ ಅಂತ ಫಾಂಟಾ ಕೊಟ್ಟಿರ್ಬೋದು, ಏನೋ ಖರ್ಚು ಮಾಡಿಲ್ಲ. ಸೊ ಅವಾಗ ಒಂದು ಸ್ಮಾಲ್ ಡ್ಯಾನ್ಸ್ ಮಾಡ್ತಾ ಇದ್ರು. ಯಾರೋ ಆಂಟಿ ಸಡನ್
ಇವಳು ಡಾನ್ಸ್ ಮಾಡೋದನ್ನ ನಿಂತ್ಕೊಂಡು ನೋಡ್ತಿದ್ಲಾ, ನೀವು ಅದೇ ಹಿಂದೆ ವಿಡಿಯೋಲ್ ಇದೆ ನೋಡಿ, ಅದೇ ನಿಂತ್ಕೊಂಡು ನೋಡ್ತಾ ಸಡನ್ನಾಗಿ ಬಂದು ಹೇಳ್ಕೊಂಡು ಹೋಗ್ಬಿಟ್ಟು ಈ ಅಕ್ಕಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಯಾರಂತ ಗೊತ್ತಿಲ್ಲ. ಬಟ್ ಪಾಪ ಶಿವ ಸೋ ಸ್ವೀಟ್. ಆಮೇಲೆ ಬಂದು ಮಾತಾಡಿ ಅಂಕೀಸ್ ಕೊಟ್ಟು ಲವ್ ಯು ಅಂತ ಹೇಳಿ. ಯಪ್ಪ. And ಇನ್ನೊಂದ್ ಏನ್ ಗೊತ್ತಾ, ನೀನು ಯು ಆರ್ ಲುಕ್ ಲೈಕ್ ಎ ಹೀರೋಯಿನ್ ಅಂತ ಅಂದ್ಬಿಟ್ಟು. ನೋಡಕ್ಕೆ ಹೀರೋಯಿನ್ ತರ ಕಾಣ್ತೀಯ ಕಣಮ್ಮ ನೀನು ಅಂದ್ರಂತೆ. ಪ್ರಾಬ್ಲಿ ಅವರು ಹೀರೋಯಿನ್ ಅಮ್ಮ ಅನ್ನಕ್ ಬಂದ್ರು ಅಂತತೆ. ಮಿಸ್ ಆಗಿದ್ದಾರೆ. ನಾನು ಆ ಲೆವೆಲ್ಗೆ ಇಲ್ದೆ ಹೋದ್ರು ಒಂದ್ ಲೆವೆಲ್ ಓಕೆ ಅದನ್ನ ಹೇಳ್ತೀನಿ. ಜನರೇ ಇವಳ ಲೆವೆಲ್ ನಿಮಗೆ ಗೊತ್ತಿಲ್ಲ. ನಿಮಗೆ ಯಾಕೆ ಕೇಳ್ತೀರಾ ಜನರೇ ಇವಳ ಲೆವೆಲ್? ಏನ್ ಸಾಗರ್ ಅವ್ರು ಅದನ್ನ ತಪ್ಪು ತಿಳ್ಕೊತಾರ, ಹಂಗೆಲ್ಲ ಹೇಳ್ಬಾರ್ದು. ಯಾರು? ಐ ಮೀನ್ ಲೈಕ್ ಆಡಿಯನ್ಸ್ ಎಲ್ಲ ಏನು ಇಲ್ಲ. ಬಟ್ ಶಿ ಸೋ ಸ್ವೀಟ್. ಅವ್ರು ಹೇಳಿದ್ರು ಮಡಿಕೇರಿ ಅಂಡ್ ಲೈಕ್ ಯಾರೋ ಅನ್ನೋನ್ ಪರ್ಸನ್ ನಮ್ ಬಗ್ಗೆ ಕಾಂಪ್ಲಿಮೆಂಟ್ಸ್ ಕೊಟ್ಟಾಗ ಅಂಡ್ ಲವ್ ಯು ಅಂದಾಗ ಒಂಥರ ಖುಷಿ ಆಗುತ್ತೆ. ಬೇರೆ ಅವ್ರು ನಮ್ನ ಮಾತಾಡಿದ ವೇ, ಅವ್ರು ಯಾರೋ ನಾನು ಯಾರೋ ಅಂತ ಗೊತ್ತಿಲ್ಲ. ಶಿ ಇಸ್ ಟ್ರೀಟೆಡ್ ಲೈಕ್ ಅ ಡಾಟರ್, ಸೀರಿಯಸ್. ಎಸ್. ಅಂಡ್ ಬೇರೆಯವ್ರಿಗೂ ಕೂಡ ನನ್ನನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಪಾಪ ಫಸ್ಟ್ ಆಫ್ ಆಲ್ ಅವ್ರಿಗೆ ಯಾರು ಅಂತಾನೆ ಗೊತ್ತಿಲ್ಲ ನಾನು. ಅಂಡ್ ಪಾಪ ಬೇರೆಯವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸಿ ಅಂಡ್ ಲೈಕ್ ಇಟ್ಸ್ ಸೋ ಸ್ವೀಟ್. ಬಟ್ ಐ ಫಾರ್ಗಾಟ್, ನಾನು ಅವ್ರ ಹತ್ರ ಪಿಕ್ ತಗೊಳ್ಳೋದು ಮರ್ತ್ಬಿಟ್ಟೆ. ವಿಡಿಯೋ ಅಲ್ಲಿ ಇದಾರೆ ನೋಡ್ಕೊಳ್ಳಿ ಆಯ್ತಾ. ಯಾ ವಿಡಿಯೋ ನನ್ನ ಜೊತೆ ಡ್ಯಾನ್ಸ್ ಮಾಡಿದ್ಯಾ. ಶಿ ಇಸ್ ವೆರಿ ಪ್ರಿಟಿ. ಯಾ ಶಿ ವಾಸ್ ಪ್ರಿಟಿ. ಪಾಪ ತುಂಬಾ ವಯಸ್ಸಾಗಿತ್ತು. ಅಂಡ್ ಎನರ್ಜಿ ಇವಳಿಗೇನು ವಯಸ್ಸಾಗಿಲ್ಲ ಅಂತ ಅನ್ಕೊಂಬೇಡಿ ಮತ್ತೆ. ಶಟ್ ಅಪ್. ಅಂಡ್ ಆಲ್ಸೋ ಅವ್ರ ಎನರ್ಜಿ ಲೆವೆಲ್ ಅಲ್ಲ. ಈಗ ನಮ್ ಕಡೆ ಗೌಡ್ರ ಮದ್ವೆಲಿ ಬಿ ಗ್ರೂಪ್ ಹೆಂಗೆ ಬರೀ ಚಿಕನ್ ಮಟನ್ ಈ ತರ ಇರುತ್ತೆ, ಇವ್ರ ಕಡೆ ಮದ್ವೆಯಲ್ಲಿ ಸ್ವೀಟೇ ಕಡಿಮೆ, ಬರೀ ಖಾರ. ಚಿಕನ್ ಮಟನ್ ಪೋರ್ಕ್ ಮತ್ತೆ ಇವ್ರ ಸ್ಟೈಲ್ ಇಂದು ತಂಬಟ್ ಏನೋ ಇದು ಕಡುಬು ತರಾನೇ ಇರುತ್ತೆ. ಇಲ್ಲ ಸ್ಟ್ರೈಟ್ ಇವ್ರ ಕಡೆದೇ ಒಂದು ಏನೋ ಡಿಶ್, ಅದು ಅದ್ರ ಜೊತೆಗೆ ಒತ್ತು ಶಾವ್ಗೆ ತರದ್ದು ಏನೋ ಒಂದು ಡಿಶ್. ಅದ್ರ ಹೆಸರು ಒತ್ತು ಶಾವ್ಗೆನ ಏನು ಅಂತ ಗೊತ್ತಿಲ್ಲ. ಬಟ್ ಅದು ಈಗ ನಮ್ ಈಗ ಮಲೆನಾಡು ಕಡೆ ಎಲ್ಲ ಹೆಂಗೆ ಒತ್ತು ಶಾವ್ಗೆ ತರ ಇರುತ್ತೆ ಆ ತರ ಇತ್ತು. ಸಾಫ್ಟ್ ಆಗಿ ಚಿಕನ್ ಕರಿ, ಮಟನ್ ಕರಿ, ಪೋರ್ಕ್ ಫ್ರೈ. ಈವನ್ ನಮ್ ಕಡೆ ಮಾಡ್ತಾರೆ ಒತ್ತು ಶಾವ್ಗೆ, ಬಟ್ ನಾಟ್ ಫಾರ್ ಈ ತರ ವೆಕೇಶನ್ ಮಾಡಲ್ಲ. ಅಲ್ಲ ಲೈಕ್ ಮದ್ವೆ ಫಂಕ್ಷನ್ ಎಲ್ಲ ಮಾಡಲ್ಲ. ಅಲ್ಲ ನಮ್ಗೊಂಥರ ವೆಕೇಶನ್ ಆಗಿತ್ತು ಬಿಡಿ. ಇದು ಬೆಂಗಳೂರಿಂದ ಬಂದಿದ್ದು. ಇಟ್ ವಾಸ್ ಫನ್. ಆಯ್ತು. ಇದ್ರ ಜೊತೆ ಡ್ರಿಂಕ್ಸ್, ಯಪ್ಪ ದೇವ್ರೆ, ಎಷ್ಟು ಕುಡ್ದು ಸುಸ್ತಾಗ್ಬೇಕಷ್ಟು ಡ್ರಿಂಕ್ಸ್. ಮತ್ತೆ ಇವ್ರ ಡಾನ್ಸ್ಗಳು ತುಂಬಾ ಮಜಾ ಇತ್ತು. ರೈಟ್ ಲೆಫ್ಟ್ ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ ನಾವಂತೂ. ಈ ವಿಡಿಯೋನ ಇವಾಗ ಎಂಡ್ ಮಾಡ್ತಾ ಮತ್ತೆ ಇನ್ನೊಂದು ಬ್ಲಾಗ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್. ಲವ್ ಯು ಆಲ್.